ರಿಲೀಸ್ ಆಗಬೇಕಿತ್ತು. ನಿಮ್ಮ ಥಿಯೇಟರ್ನೇ ಮೇನ್ ಥಿಯೇಟರ್ ಅಂತ ಹೇಳಿದರು ದರ್ಶನ್ ಸರ್ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡೆವಿಲ್ ನೋಡಿ, ಮೊನ್ನೆ ನಾವು ಕಾಟೇರ ಪಿಕ್ಚರ್ಗೆ 50 ಡೇಸ್ ಫಂಕ್ಷನ್ ಮಾಡಿದ್ವಿ. ಈಗ ಮೊನ್ನೆ ಫಂಕ್ಷನ್ ಮಾಡಿದಾಗ ಈಗ ನೋಡಿ ಅವ್ರ ಅದೃಷ್ಟ ನಮ್ಮದು. ಈಗ ನೆನ್ನೆ ನಾನು ಇವತ್ತು ನಮ್ಮ ಥಿಯೇಟ್ರಲ್ಲಿ ನಾವು ಯಜಮಾನ್ರು ಇವತ್ತು ಪೂಜೆ ಮಾಡಿದ್ರು. ನಾಳೆ ಕರಿಯ ಪಿಕ್ಚರ್ ರಿಲೀಸು. ನಮ್ಮ ಥಿಯೇಟ್ರದ್ದು ಯಜಮಾನ್ರು ನಮ್ಮ 50 ಇಯರ್ಸ್ ಇವತ್ತು ಒಂದು ಫಂಕ್ಷನ್ ಅಂತ ಮಾಡಿದ್ದಾರೆ ಯಜಮಾನ್ರು. ಅವ್ರ ಅದೃಷ್ಟ ಅದು. ನಾಳೆ ನೋಡಿ ಕರಿಯ ಪಿಕ್ಚರ್ಗೆ ಟಿಕೆಟೇ ಆಗಲಿ ಅಥವಾ ಇದೇ ಆಗಲಿ ಜನ ನಮ್ಮ ಸಿಬ್ಬಂದಿವರ್ಗರಲ್ಲಿ ಎಲ್ಲ ಸಹಕರಿಸಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಅಷ್ಟೇ, ಜನ ಪಬ್ಲಿಕ್ ಇಲ್ಲ. ಟಿಕೆಟ್ ಅಂತೂ ಸಿಗುತ್ತೆ. ಅಂದರೆ ಬೆಳಿಗ್ಗೆ 7:30 ಒಂದು ಸ್ವಲ್ಪ ಸಿಗ್ತಲ್ಲ ಅನ್ನೋದು ಅಷ್ಟೇ. ಇನ್ನು 10:30 ಮತ್ತು ರಾತ್ರಿ 10:30 ಆಮೇಲೆ ನೋಡೋಣ ಮುಂದಕ್ಕೆ ಜನ ಹೆಂಗೆ ಬರ್ತಾರೆ ಅಂತ. ಅಂದರೆ ಕೃಷ್ಣ ಇದೆಯಲ್ಲ, ಕೃಷ್ಣ ಪ್ರಣಯಂ ಸಖಿ ಫಿಲಮ್ ಇದೆ, ಅದು ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಅದು ತುಂಬ ಕಲೆಕ್ಷನ್ ಇದೆ. ಇದು ಅದರಿಂದ ಇವು 3 ಶೋ ಕೊಟ್ಟಿದ್ದೀವಿ. ನಾಳೆ ಒಂದು ದಿವಸ 3 ಶೋ ಇರ್ತದೆ, ನಾಡ್ದಿಂದ 2 ಶೋ ಇರ್ತದೆ. ಬೆಳಗ್ಗೆ 10:30 ಮತ್ತು ರಾತ್ರಿ 10:30 ಶೋ ಮತ್ತು ಇದ್ದೇ ಇರ್ತದೆ. ಆದರೆ ಈ ವಾರ ಎಲ್ಲ ಫಿಲಮ್ ಇರ್ತದೆ ಮೇಡಮ್. ಕರಿಯ ಪಿಕ್ಚರ್ ಓಡಿಸ್ತೀವಿ. ಆದರೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಪ್ರತಿ ಒಂದು ವಾರ ಈ ವಾರವೆಲ್ಲ ಪೊಲೀಸ್ ಪ್ರೊಡಕ್ಷನ್ ಇರ್ತದೆ ಮೇಡಮ್. ಸರ್, ದರ್ಶನ್ ಸರ್ ಅವ್ರ ಘಟನೆ ನೋಡ್ತಾನೆ ಇದ್ದೀರಾ ನೀವು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಮೆಜೆಸ್ಟಿಕ್ ಪಿಕ್ಚರ್ ಬಂದಾಗ ದರ್ಶನ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅವಾಗ. ಆದರೆ ಡೈರೆಕ್ಟ್ರು ಸತ್ಯವ್ರನ್ನ PN ಸತ್ಯವ್ರನ್ನ ಮಾತ್ರ ನಾವು ಎಲ್ಲರನ್ನೂ ಮಾತಾಡಿಸ್ತಾ ಇದ್ವಿ. ಅಲ್ಲಿ ಬಂದು ಅಭಿಮಾನಿಗಳು ಅಷ್ಟೇ ದರ್ಶನ್ ಯಾರು ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಹೀರೋನ್ನೇ ಮಾತಾಡ್ಸಿರಲಿಲ್ಲ ಅವತ್ತು. ಇವತ್ತು ಹೀರೋನ ಅಷ್ಟು ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಭಿಮಾನಿಗಳು. ಇವತ್ತು ಜೈಲಲ್ಲಿರ್ಬೋದು, ಆದರೆ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಅಲ್ಲಿ ನೋಡೋಕ್ಕಾಗದೇ ಇರೋದಕ್ಕೆ ಜನ ಏನು ಮಾಡ್ತಾಯಿದ್ದಾರೆ, ಈಗ ನಾವು ಕರಿಯ ಪಿಕ್ಚರ್ ಹಾಕಿದ್ದೀವಿ, ಎಲ್ಲರೂ ಬಂದು ಕರಿಯ ಪಿಕ್ಚರಲ್ಲಿ ಅದೇ ದರ್ಶನವ್ರನ್ನ ಇಲ್ಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ ಮೇಡಮ್. ಕೊನೆಯದಾಗಿ ಸರ್, ನಾಳೆ ರಾಜ್ಯಾದ್ಯಂತ ಕರಿಯ ಮೂವಿ ರಿಲೀಸ್ ಆಗ್ತಿದೆ. ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇಲ್ಲ ಅಭಿಮಾನಿಗಳು ನಾವು ಹೇಳ್ಬೇಕಾಗಿಲ್ಲ ಮೇಡಮ್. ನಾವು ಹೇಳೋ ಮಾತಲ್ಲ, ಜನಕ್ಕೆ ಎಲ್ಲರೂ ಅಷ್ಟೇ ಕರಿಯ ಪಿಕ್ಚರ್ ಯಾವಾಗ ಆಗ್ತಾರೆ ಅಂತ ಕಾಯ್ತಾಯಿದ್ರು. ಈಗ ನಮ್ಮ ಡೈರೆಕ್ಟ್ರು ಯಾರು ಪ್ರೇಮ ಅವರು ಬರ್ತಾರೆ ಅಂತ ನಾವು ಅನ್ಸ್ಕೊಂಡಿದ್ದೀವಿ. ಬರ್ಬೋದು. ಮಾತ್ರ ಕರಿಯ ಪಿಕ್ಚರ್ಗೆ ಮಾತ್ರ ಎಲ್ಲರಿಗೂ ಟಿಕೆಟ್ ಕೊಡೋಕ್ಕೆ ರೆಡಿ ಇದ್ದೀವಿ. ಯಾಕೆಂದರೆ ಎಷ್ಟು ಶೋ ಆಗುತ್ತೆ, ಈಗ 2 ಶೋ ಅಲ್ವಾ, 2 ಶೋ ಈಗ ಬಂದು ತಗೊಂಡೋಗ್ಬೋದು ಈಗಲೂ. ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಿಪೋರ್ಟರ್ ಲಾವಣ್ಯ, ಬೆಂಗಳೂರು SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.